ಲೇಔಟ್ ವ್ಯಾಪ್ತಿಯ ಮಡಿವಾಳ ವಾರ್ಡ್ನಲ್ಲಿರುವ ಸೌದತ್ತಿ ಯಲ್ಲಮ್ಮ ದೇಗುಲ ಎಂದೇ ಹೆಸರುವಾಸಿಯಾಗಿರೋ ಚಿಕ್ಕ ಸೌದತ್ತಿ ಯಲ್ಲಮ್ಮ ಕ್ಷೇತ್ರ ಸಂಭ್ರಮಕ್ಕೆ ಸಜ್ಜಾಗ್ತಾ ಇದೆ. ಇದೇ 20ರಿಂದ ಸೌದತ್ತಿ ಯಲ್ಲಮ್ಮನ ವಾರ್ಷಿಕೋತ್ಸವ ಆರಂಭವಾಗಲಿದೆ. ಕಾಶಿಯಿಂದ ತಂದಿರುವ ಶಿವಲಿಂಗದ ಪ್ರತಿಷ್ಠಾಪನೆ ನೆರವೇರಲಿದೆ. ಈ ಹಿನ್ನೆಲೆ ಭರದ ಸಿದ್ಧತೆ ನಡೀತಾ ಇದೆ. 25 ವರ್ಷಗಳ ಹಿಂದೆ ಚಿಕ್ಕದಾಗಿ ಇದ್ದ ಯಲ್ಲಮ್ಮ ದೇವಸ್ಥಾನ ಇಂದು ಪ್ರಸಿದ್ಧಿಯಾಗಿದೆ. 15ರಿಂದ 20 ಅಡಿ ಅಳತೆ ಸ್ಥಳದಲ್ಲಿ ಪ್ರಾರಂಭವಾದ ದೇವಸ್ಥಾನ ಇಂದು ವಿಶಾಲವಾಗಿ ನಿರ್ಮಾಣವಾಗಿದೆ. ಇದಕ್ಕೆ ಪ್ರಮುಖ ಕಾರಣೀಕರ್ತರು ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಕಾರ್ಪೊರೇಟರ್ ಎಂವಿ ಮುನಿರಾಜು. ತಮ್ಮ ಏಳಿಗೆಗೆ ತಾಯಿ ಯಲ್ಲಮ್ಮಳೇ ಕಾರಣ ಎಂದು ತಿಳಿದು ಮುನಿರಾಜು ಅವರು ನಿರಂತರವಾಗಿ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸುತ್ತಾ ಬಂದಿದ್ದಾರೆ. ಗಣೇಶ ಮೂರ್ತಿ, ಸಾಯಿಬಾಬಾ ಮೂರ್ತಿ, ನವಗ್ರಹಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಪ್ರತಿನಿತ್ಯ ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ಪೂಜೆ ನೆರವೇರಿಸುತ್ತಾರೆ. ಇದೇ 20ರಿಂದ ಅಂದ್ರೆ ಭಾನುವಾರ ಸಾಯಂಕಾಲದಿಂದ ದೇವಸ್ಥಾನದ ವಾರ್ಷಿಕೋತ್ಸವ ಆರಂಭವಾಗಲಿದೆ. ಇದು ಸುಮಾರು 25 ವರ್ಷದ ವಾರ್ಷಿಕೋತ್ಸವ. ಪ್ರತಿ ವರ್ಷವಂತೂ ಕೂಡ ವಿಶೇಷವಾಗಿ ವರ್ಷ ಕೂಡ ವಾರ್ಷಿಕೋತ್ಸವವನ್ನು ಮಾಡ್ಕೊಂಬರ್ತಾಯಿದ್ವಿ. ಮತ್ತು ಯಲ್ಲಮ್ಮ ಮತ್ತು ವಿಘ್ನೇಶ್ವರ ಮತ್ತು ಸಾಯಿಬಾಬಾ ಈಗ ಹೊಸದಾಗಿ ಶಿವನ ದೇವಸ್ಥಾನವನ್ನು ಮಾಡ್ತಾಯಿದ್ವಿ ಪಕ್ಕದಲ್ಲಿ. ಇದು ವಿಶೇಷವಾಗಿ ಕಾಶಿಯಿಂದ ತಗೊಂಬಂದಿರೋಂಥ ವಿಗ್ರಹ. ಇಲ್ಲಿ ಎಲ್ಲೂ ಈ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ. 20ನೇ ತಾರೀಕು ಗಣಪತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಲಿವೆ. ಇನ್ನು 21ರಂದು ಬೆಳಗ್ಗೆ 7 ಗಂಟೆಗೆ ಜೀವಕಳೆ ಹೋಮ, ನೇತ್ರ ಮಿಲನ, ಮಹಾ ಮಂಗಳಾರತಿ ಸೇರಿದಂತೆ ತೀರ್ಥ ಪ್ರಸಾದ ವಿತರಣೆಯಾಗಲಿದೆ. ಅದೇ ಸಂಜೆ 6 ಗಂಟೆಗೆ ಗಂಗಾ ಪೂಜೆ, ದೇವರ ಉತ್ಸವ ಮೂರ್ತಿ, ಮುನೇಶ್ವರ ಸ್ವಾಮಿ, ರೇಣುಕಾ ಯಲ್ಲಮ್ಮ, ಮದ್ದೂರಮ್ಮ, ಮಾರಮ್ಮ ದೇವಿಯನ್ನ ದೇವಸ್ಥಾನದ ಹೊರಾಂಗಣದಲ್ಲಿ ಕೂರಿಸಲಾಗುವುದು. ಇನ್ನು 22, 23ರಂದು ಕೂಡ ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಕಾಶಿಯಿಂದ ಬಂದಿರುವಂಥ ಸ್ಫಟಿಕ ಅಂದರೆ ಒಂದು ಸಾಲಿಗ್ರಾಮ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಹಾಗೆ 3 ದಿವಸ ಕಾರ್ಯಕ್ರಮ ಕೂಡ ಇರುತ್ತೆ. ದೇವರಿಗೆ ಸಂಬಂಧಪಟ್ಟ 20ನೇ ತಾರೀಕು ಸಂಜೆ ದೇವರಿಗೆ ಗಣಪತಿ ಹೋಮ ಮತ್ತು ಪುಣ್ಯಾಹ, ವಾಸ್ತು ಹೋಮ, ನಾಂದಿ, ಅದಕ್ಕೆ ಸಂಬಂಧಪಟ್ಟ ದೇವರು ರಾತ್ರಿ ಒಂದು 10:15ರಿಂದ 11:15 ಒಳಗಡೆ ಲಿಂಗ ಪ್ರತಿಷ್ಠಾಪನೆ ಆಗುತ್ತೆ. ಅಮ್ಮ ನಮ್ಗೆ ಅನುಗ್ರಹ ಚೆನ್ನಾಗಿ ಮಾಡಿದ್ದಾಳೆ. ಈ ಕ್ಷೇತ್ರ ವಿಶೇಷ ಅಂದರೆ ತುಂಬ ಇದು ಸೌದತ್ತಿ ಅಂತ ತುಂಬ ಹೆಸರಾಗಿದೆ. ತುಂಬ ವರ್ಷ ಬರ್ತಾಯಿದ್ವಿ ನಾವು. 40 ವರ್ಷ ಬರ್ತಾಯಿದ್ವಿ ನಾವು ಅಳಬ್ರಲ್ಲಿ. ಅಂದರೆ ಇಲ್ಲಿಗೆ ನಮ್ಗೆ ಚೆನ್ನಾಗಾಗಿದೆ. ನಮಗೆ ಬಂದಮೇಲೆ ನಾವೆಲ್ಲ ಅಭಿವೃದ್ಧಿ ಆಗಿದೆ, ಚೆನ್ನಾಗಿದೆ. ನಮ್ಮ ಮಕ್ಕಳು ಮರಿಯರು ಚೆನ್ನಾಗಿದ್ದಾರೆ. ಬೆಂಗಳೂರಿನಿಂದ ದೂರದ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಲಾಗದವರು ಇಲ್ಲಿಯೇ ಬಂದು ತಮ್ಮ ಹರಕೆ ತೀರಿಸುತ್ತಾರೆ. ಕಾರ್ಪೊರೇಟರ್ ಆಗಿದ್ದ ವೇಳೆ ಮುನಿರಾಜು ಪ್ರತಿ ವರ್ಷ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಮಾಡಿಸಿದ್ದಾರೆ. ಈಗ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ. 20ರಿಂದ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಪ್ರಮುಖರು ಭಾಗಿಯಾಗಲಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಲ್ಲಮ್ಮನ ಕೃಪೆಗೆ ಪಾತ್ರರಾಗಿ ಎಂದು ಮುನಿರಾಜು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.